ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇಂದು ನಾವು ಮನೆಯಲ್ಲೇ ಸುಲಭವಾಗಿ ಮಾಡುವ ರುಚಿಯಾದ ಮತ್ತು ಆರೋಗ್ಯಕರವಾದ ಹಳ್ಳಿ ರುಚಿಯ ಹೀರೆಕಾಯಿ ಕೂಟು ತಯಾರಿಸ್ತಾ ಇದ್ದೀನಿ. ಎಳೆ ಹೀರೆಕಾಯಿಯನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕ ಹೋಳುಗಳಾಗಿ ಕತ್ತರಿಸಿಟ್ಕೊಂಡಿದ್ದೀನಿ. ಹೀರೆಕಾಯಿ ಕೂಟಿಗೆ ಬೇಕಾದ ಎಲ್ಲ ಪದಾರ್ಥಗಳನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ತಾಜಾ ಪದಾರ್ಥಗಳಿಂದ ಮಾಡಿದ ಆರೋಗ್ಯಕರ ರುಚಿಯಾದ ಹೀರೆಕಾಯಿ ಕೂಟು ಅನ್ನದ ಜೊತೆ ತಿನ್ನಲು ತುಂಬ ರುಚಿಯಾದ ಈ ಸಾಂಪ್ರದಾಯಿಕ ದಕ್ಷಿಣ ಭಾರತೀಯ ರೆಸಿಪಿ ಮಧ್ಯಾಹ್ನ ಅಥವಾ ರಾತ್ರಿ ಊಟಕ್ಕೆ ಸೂಪರ್. ತಿನ್ನುತ್ತಾ ಇದ್ದರೆ ಮತ್ತೆ ಬೇಕೆನಿಸುವ ಹೀರೆಕಾಯಿ ಕೂಟು. ಸರಳ ಪದಾರ್ಥಗಳಿಂದ ಬೇಗನೆ ತಯಾರಿಸಬಹುದಾದ ಈ ಕೂಟು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹೀರೆಕಾಯಿಯಲ್ಲಿ ನೀರಿನ ಅಂಶ ಹೆಚ್ಚು ಇರುವುದರಿಂದ ದೇಹವನ್ನು ತಂಪಾಗಿಡಲು ಸಹಾಯ ಮಾಡುತ್ತದೆ. ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಿ ಹೊಟ್ಟೆಗೆ ಹಗುರವಾಗಿರುತ್ತದೆ. ಈಗ ಒಂದು ಮಿಕ್ಸಿ ಜಾರಿಗೆ ಮಸಾಲೆ ಪದಾರ್ಥಗಳನ್ನೆಲ್ಲ ಸೇರಿಸಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಈ ಹೀರೆಕಾಯಿ ಕೂಟು. ಈಗ ಕೂಟು ತಯಾರು ಮಾಡೋಣ. ಒಂದು ಪಾನ್ಗೆ ಎಣ್ಣೆ ಮತ್ತು ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ 2 ಚಮಚ ಕಡಲೆಬೇಳೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ನಂತರ ಕರಿಬೇವು, ಕತ್ತರಿಸಿದ ಈರುಳ್ಳಿ ಹಾಕಿ 1 ನಿಮಿಷ ಚೆನ್ನಾಗಿ ಬಾಡಿಸಿ. ಈರುಳ್ಳಿ ಬೆಂದ ನಂತರ ಮೊದಲೇ ಹೋಳು ಮಾಡಿಟ್ಟುಕೊಂಡ ಹೀರೆಕಾಯಿಯನ್ನು ಪಾನ್ಗೆ ಹಾಕಿ 2 ನಿಮಿಷ ಆವಿಯಲ್ಲಿ ಬೇಯಿಸಿ. ಹೀರೆಕಾಯಿಯಲ್ಲಿ ಕಡಿಮೆ ಕ್ಯಾಲೋರಿ ಇರುವುದರಿಂದ ತೂಕ ನಿಯಂತ್ರಣಕ್ಕೆ ಸಹಕಾರಿ. ಫೈಬರ್ ಅಂಶ ಹೆಚ್ಚಿರುವುದರಿಂದ ಮಲಬದ್ಧತೆ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ವಿಟಮಿನ್ ಮತ್ತು ಖನಿಜಾಂಶಗಳಿಂದ ದೇಹಕ್ಕೆ ಪೋಷಕಾಂಶ ಒದಗಿಸುತ್ತದೆ. ಹೃದಯದ ಆರೋಗ್ಯ ಕಾಪಾಡಲು ಸಹಾಯ ಮಾಡುತ್ತದೆ. ದೇಹದ ದಣಿವು ಕಡಿಮೆ ಮಾಡಿ ತಾಜಾತನ ನೀಡುತ್ತದೆ. ಈಗ ಸ್ವಲ್ಪ ಬೆಂದ ಹೀರೆಕಾಯಿಗೆ ರುಬ್ಬಿದ ಮಸಾಲೆಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ 2 ನಿಮಿಷ ಕುದಿಸಿ. ಈ ಕೂಟು ಮನೆಯಲ್ಲೇ ತಯಾರಿಸುವ ಆರೋಗ್ಯಕರ ಮತ್ತು ಪೌಷ್ಟಿಕ ಆಹಾರವಾಗಿದೆ. ಒಮ್ಮೆ ಈ ಕೂಟನ್ನು ಮನೆಯಲ್ಲೇ ತಯಾರಿಸಿ ರುಚಿ ನೋಡಿ. ಮನೆಯಲ್ಲೇ ಸ್ವಲ್ಪ ಜಾಗ ಇದ್ದರೆ ಅಥವಾ ಒಂದು ಪಾಟ್ನಲ್ಲಿ 1 ಹೀರೆಕಾಯಿ ಬಳ್ಳಿಯನ್ನು ಬೆಳೆಸಿ 2 ತಿಂಗಳಿಗೆ ಕಾಯಿ ಬಿಡಲು ಪ್ರಾರಂಭಿಸುತ್ತೆ. ತಾವೇ ಬೆಳೆದ ತಾಜಾ ಹೀರೆಕಾಯಿಗಳಿಂದ ಬಜ್ಜಿ, ಸಾಂಬಾರು, ಪಲ್ಯ, ಚಟ್ನಿ ಮತ್ತು ಕೂಟು ಮುಂತಾದವುಗಳನ್ನು ತಯಾರಿಸಿ ಕುಟುಂಬದವರೊಂದಿಗೆ ಸವಿಯಿರಿ.
ಈಗ ಹೀರೆಕಾಯಿ ಕೂಟು ತಯಾರಾಗಿದೆ. ಇದನ್ನು ಅನ್ನ ಅಥವಾ ಚಪಾತಿಯ ಜೊತೆ ಸವಿಯಬಹುದು. ಇನ್ನಷ್ಟು ಮನೆಯ ಅಡುಗೆ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಬೆಂಬಲಿಸಿ. ಬಿಸಿಯಾದ ಕೂಟಿಗೆ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ. ಧನ್ಯವಾದಗಳು.